ದಿನಕ್ಕೆ 30 ರೂಪಾಯಿ ಹೋಯ್ತು. ಅದೇ ವರ್ಷ ಗಂಟೆ ಹೋದ್ರೆ ಎಷ್ಟು ಹೋಗುತ್ತೆ ಈ ಟ್ಯಾಕ್ಸ್ ಅಂತ ಅದ್ರಲ್ಲಿ ಹೋದ್ರೆ ಮತ್ತೆ ಇವನಿಗೆ ದುಡಿಯೋದು ಇವ್ನು ತಿನ್ನೋದು ಮನೆ ಬಾಡಿಗೆ ಗ್ಯಾಸ್ ಬಿಲ್ಲು ಎಲ್ಲ ಕಟ್ಟಾಗ್ಬಿಟ್ಟು ಅವ್ನ ಮನೆಗೆ ಎಲ್ಲಿಂದ ಕಳಿಸ್ಬೇಕು, ಇವ್ನು ಖರ್ಚಿಗೆ ಎಲ್ಲಿ ಮಾಡ್ಕೋಬೇಕು, ಎಲ್ಲಿ ಇಟ್ಕೋಬೇಕು? ಅಬ್ಬಾ ಎಂತ ಲೆಕ್ಕಾಚಾರ ಹುಡುಗರ್ದು. ವಾ 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 ಅಂದ್ರೆ ನೀನ್ ದುಡಿಯೋದೆಲ್ಲ ಬರೀ ತಿನ್ನಕ್ ಉಣ್ಣಕ್ಕೆ ಓಡಾಡಕ್ ಖರ್ಚಾಗೋದಕ್ಕೆ ಆಗತ್ತೆ ಹೊರತು ಅಷ್ಟೇ. ಇನ್ನ ಮನೆಗೆ ಏನಂತ ಕಳ್ಸ್ಬೇಕು ನಾವು? ಇನ್ನೊಂದ್ ಸ್ವಲ್ಪ ದಿನ ನೋಡ್ರೆ ರೇಷನ್ ನೋಡ್ರೆ 25 ಕೆಜಿ ಅಲ್ಲಿ GST ಮಾಡ್ದ, ಅಲ್ಲಿ ಗ್ಯಾಸ್ ಬಿಲ್ ನೋಡ್ರೆ ತಿಂಗಳಾಗ ಅದು ಬರುತ್ತೆ. ತಿಂಗಳಾಗ ನಿಮ್ಗೆ ದುಡ್ದು ಹಿಂಗೆ ಬರ್ತೀವಪ್ಪ ಅನ್ನಕ್ಕೆ ಒಂದೊಂದು 100 ರೋಗ ಬರುತ್ತೆ. ಅದು ರೋಗ ಮುಗಿಸ್ಕೊಂಡು ಅದ್ ಮಾಡೋಷ್ಟಕ್ಕೆ ಮನೆಗೆ ಮನೆ ಬಾಡಿಗೆ ಬರುತ್ತೆ. ಅಲ್ಲಿಂದಲೇ ಉಣ್ಣೋದು ತಿನ್ನೋದು ಅಲ್ಲೇ ಹೋದ್ರೆ ನಾವು ಯಾವಾಗ ದುಡ್ಡು ಮಾಡೋಣ, ಯಾವಾಗ ಇದು ಮಾಡ್ಕೊಳ್ಳೋಣ, ಯಾವಾಗ ಉದ್ದಾರ ಆಗೋಣ? ಸೊ ನಿಮ್ ಫ್ರೆಂಡ್ ಎಜುಕೇಟೆಡ್ ಇರ್ತಾರೆ, ಅವ್ರಿಗೂ ಕೇಳೋಣ ಒಂದು ಪ್ರಶ್ನೆ. ಬ್ರದರ್, ನೀವು ಡಿಪ್ಲೊಮಾ ಓದ್ತಾ ಇದ್ದೀರಿ, ಸೊ ನಿಮ್ಮ ಹೆಸರು ನಡೆ ಧನುಷ್. ಈಗ ಇದಕ್ಕೆ ಏನ್ ಸೊಲ್ಯೂಷನ್ ಮಾಡಿದ್ರೆ ನಾವು ನೋಡಿಗೋ, ಇವನು ದುಡಿಯೋದಿರೋ ದುಡ್ಡು ಎಷ್ಟು ನಿನ್ ಸಂಬಳ? 700 ಒಂದ್ ದಿವಸಕ್ಕೆ. ತಿಂಗಳಿಗೆ ಎಲ್ಲ 19,000 ಬರ್ತದೆ. 19,000 ರೂಪಾಯಿ ದುಡಿದ್ರು ಅವನಿಗೊಂದು ರೂಪಾಯಿ ಮಿಗ್ತಾ ಇಲ್ಲ. ಇನ್ನೇನು ಉದ್ದಾರ, ನಾನು ಬೆಂಗಳೂರಿಗೆ ಬಂದು ಕಟ್ಟಾಕಿದ್ದೇನು ಅಂತ ಪಾಪ ಕೇಳ್ತಾನೆ. ಇದಕ್ಕೆ 19,000 ದುಡಿದ್ರೆ ಅವನು 15,000 ರೂಪಾಯಿ ಮಿಕ್ಕೋ ತರ ಏನಾದ್ರೂ ಐಡಿಯಾ ಇದೆಯಾ? ಏನೂ ಇಲ್ಲ. ಏನು ಇಲ್ವಾ? ಏನು ಮಾಡಕ್ ಆಗದೆ ನೋಡಿ ಸರ್, ಇನ್ನೋರ ಹತ್ರ ನಾವ್ ಏನು ಹೇಳಕ್ ಹೋದ್ರು ಅವ್ರು ಕೇಳೋದು ಏನು ಇದೆ ಅಂತ ಅವ್ರ ಹುಡುಗ ಏನಿರ್ಬೋದು ಹೇಳು ಮಗ. ಫಸ್ಟ್ ಆಫ್ ಆಲ್ ನಾವು ಸರ್ಕಾರ ಚೇಂಜ್ ಮಾಡ್ಬೇಕು, ಬಿಜೆಪಿ ಬರಬೇಕು. ಒಂದ್ ನಿಮಿಷ, ಅದು ಇದು ಪಕ್ಷಾಂತರ ತಗೊಂಡ್ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ನಾವು ಸರ್ಕಾರ ಚೇಂಜ್ ಮಾಡಬೇಕು. ನಮ್ಮಂತ ಬಡವರು ಇವಾಗ ನಾವೊಂದು ಗಾರೆ ಕೆಲಸ ಮಾಡೋದು, ಒಂದು ಪ್ಲಂಬಿಂಗ್ ಕೆಲಸ ಮಾಡೋದು, ಯಾವುದೇ ಒಂದು ವರ್ಕ್ ಮಾಡೋನು, ಇವಾಗ ನೋಡ್ರಿ BRTC ಪೇಮೆಂಟ್ ಕೊಡ್ಲಿಲ್ಲ. ನೋಡ್ದಂಗೆ ನನ್ಗೆ ಅಷ್ಟು ಎಜುಕೇಟೆಡ್ ಅಲ್ಲ ನಾನು. ನಾನು ಸೊಲ್ಯೂಷನ್ ಕೇಳಿದೆ. ನಾನು ಏನ್ ಸೊಲ್ಯೂಷನ್ ಆದ್ರೆ ನೀವು ದುಡಿಯೋ 19 ಈಗ ಇದು ಬಂದಿದ್ 2 ವರ್ಷಕ್ಕೆ ಮುಂಚೆ ಬೇರೆ ಸರ್ಕಾರ ಇತ್ತು, ಬಿಜೆಪಿ ಇತ್ತು ಅಂತಂದ್ರು ಇವರು. ಅವಾಗ ಯಾಕೆ ಉದ್ಧಾರ ಆಗ್ಲಿಲ್ಲ ನೀವು? ಇವಾಗ ಯಾಕೆ ಇವ್ರು ಚೇಂಜ್ ಆದ್ರೆ ಮತ್ತೆ ಅವ್ರು ಬಂದ್ರೆ ಉದ್ಧಾರ ಆಗ್ತೀರಿ ಅಂತ ನೀವ್ ಹೆಂಗ್ ಹೇಳ್ತೀರಾ? ಈಗ 2 ವರ್ಷದ ಮುಂಚೆ ಅವರೇ ಇದ್ರು, ಅವಾಗ ನೀವು ಉದ್ಧಾರ ಆಗ್ಲಿಲ್ಲ. ಇವಾಗ ಈ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬರ್ಬೇಕು ಅಂತ ಇವ್ರು ಹೇಳ್ತಾವ್ರೆ. ಇವಾಗ ಮತ್ತೆ ಹೆಂಗ್ ಉದ್ಧಾರ ಆಗ್ತೀವಿ? ಸರ್ಕಾರ ಚೇಂಜ್ ಆಗೋದ್ರಿಂದ ಉದ್ಧಾರ ಆಗಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದು ನಿಜ. ಸರ್ಕಾರ ಚೇಂಜ್ ಅಲ್ಲ, ನಮ್ಮ ಭಾವನೆಗಳು ಚೇಂಜ್ ಆಗ್ಬೇಕು. ಕಾಲ ತಕ್ಕಂಗೆ ನಾವು ನಡಿಬೇಕು. ಕಾಲ ತಕ್ಕಂಗೆ ನಾವು ನೋಡ್ರೆ ಆಗೋದು. ನಿಯತ್ತಾಗಿದ್ರೆ ಯಾವನು ಬರಲ್ಲ. ನಾವು ನಿಯತ್ ಬಿಟ್ಟು ಹೋದ್ರೆ ನಾವು ಮುಂದಕ್ಕೆ ಬರ್ತೀವಿ ಹೊತ್ತು ನಿಯತ್ತಿಂದ ಯಾರು ಬರಲ್ಲ. ಈಗ ಒಬ್ಬ ಕೆಲಸ ಮಾಡ್ತಾನಂದ್ರೆ ನಮ್ಮ ತಲೆ ಮೇಲೆ 50 ರೂಪಾಯಿ ತಿಂದಿ ಅವ್ರು ಮುಂದಕ್ಕೆ ಬರ್ಬೇಕು. ಇಲ್ಲ ಅವನು ಕೂಲಿ ಎಷ್ಟು ಕೊಡ್ತಾನೆ ಅಷ್ಟೇ ತಿಂತ ನಾವು ಮನೆ ಮಠ ಮಾಡ್ಕೋಬೇಕು, ನಾವು ಮಾಡ್ಕೋಬೇಕು, ಅಷ್ಟೇ ಉಳಿದಿರೋದು. ಒಬ್ಬನ ತಲೆ ಹೊಡೆದೇ ಮುಂದಕ್ಕೆ ಬರ್ಬೇಕು ಹೊರತು ಇಲ್ಲ ತಲೆ ಹೊಡ್ಸಿ ಮುಂದಕ್ಕೆ ಬರ್ಬೇಕು. ಬೆಂಗಳೂರಲ್ಲಿ ನಿಯತ್ತ ಬದುಕೋದು ಕಾಲದಲ್ಲಿ ಎಲ್ಲೂ ಆಗಲ್ಲ. ಅಂದ್ರೆ ಉದ್ಧಾರ ಆಗಲ್ಲ, ಆಗದೇ ಇಲ್ಲ. ಆದ್ರೂ ಅವ್ರಿಗೊಂದು ಪ್ರಶ್ನೆ ಕೇಳ್ಬಿಡಿ. ಬೆಂಗಳೂರಲ್ಲಿ ಉದ್ಧಾರ ಹೇಳಿ ಕೆಲಸ ಪ್ರಕಾರ, ಬಟ್ ಅವ್ರಲ್ಲಿ ಉದ್ಧಾರ ಆಗ್ಬೋದಿತ್ತಲ್ಲ, ಅವ್ರವ್ರು ಬಿಟ್ಟಾಕ್ ಬಂದವ್ರು ಇಲ್ಲಿ ಬೆಂಗಳೂರು ಕೆಲಸಕ್ಕೆ. ಈಗ ಬೆಂಗಳೂರಲ್ಲಿ ಆತರ ಉದ್ಧಾರ ಆಗಲ್ಲ ಅಂತ ಆದ್ರೆ ಮತ್ ನೀವು ಊರ್ ಬಿಟ್ಟು ಯಾಕೆ ಬಂದ್ರಿ? ಅಲ್ಲಿ ಉದ್ಧಾರ ಆಗ್ಬೋದಿತ್ತಲ್ಲ. ಮುಂಚೆ ಅಲ್ಲಿ ಇನ್ನ ಏನು ಕರೆಕ್ಟಾಗಿ ಮಳೆ ಇರಲ್ಲ, ಬೆಳೆ ಇರಲ್ಲ. ಅವ್ರದ್ದು 6 ತಿಂಗಳು 7 ತಿಂಗಳು ಕಾಯಕಿನ ಮುಂಚೆ ಇಲ್ಲಿ 1 ರೂಪಾಯಿ ಸಂಪಾದನೆ ಮಾಡ್ತೀವಿ ಅಂತ ಬಂದ್ವಿ. ಇಲ್ಲಿ ನೋಡ್ರಿ ಬಾಡಿಗೆ ಗೀಡಿಗೆ ಟ್ಯಾಕ್ಸು ಆ ಗ್ಯಾಸು ಇದು ಅಂತ. ಇಲ್ಲಿ ನೋಡ್ರಿ ತಿಂಗಳಾಗಣ ಗ್ಯಾಸ್ ಬಿಲ್ ಖಾಲಿ ಆಗುತ್ತೆ. ತಿಂಗಳಾಗಣ 3,000 ರೂಪಾಯಿ ಬಾಡಿಗೆ. ಈಗ 19,000 ರೂಪಾಯಿ ಬಾಡಿಗೆದಲ್ಲಿ ನಮ್ದು ರೇಷನ್ ಬಿಲ್ಲು ಖರ್ಚು ಗಿರ್ಚು ಅಂತ ಅಲ್ಲೇ 5-6 ಸಾವಿರ ರೂಪಾಯಿ ಹೋಯ್ತು ತಿಂಗಳಿಗೆ. ಅದರಲ್ಲಿ ಗ್ಯಾಸ್ ಬಿಲ್ ಅಂತ 1,500 ರೂಪಾಯಿ ಹೋಯ್ತು. 1,500 ರೂಪಾಯಿ ಬ್ಲ್ಯಾಕಲ್ಲಿ ತೊಗೊಳಕ್ಕೆ ಹೋದ್ರೆ 1,300 1,400. ಮನೆ ಬಾಡಿಗೆ ಬಂದು 3,000 4,000. ಅದ್ರಲ್ಲಿ ಅಷ್ಟು ಅಲ್ಲೇ ಹೋಯ್ತು ಅಂದರೆ ನಾವು ಇನ್ನೂ ಅದ್ರಲ್ಲಿ ಗಾಡಿಗೆ ಪೆಟ್ರೋಲು ಅದು ಇದು ನಮ್ಮ ಬಟ್ಟೆ ಬರಿ ಅಂತ ನಾವು ಏನೋ ಸ್ವಲ್ಪ ಖುಷಿಯಾಗಿರ್ಬೇಕು ಅಂತ ನಾವು ಅದನ್ನು ಮಾಡೋಕ್ಕೋದ್ರೆ ಒಳ್ಳೆಯದೇ ತಿಂಗಳಿಗೆ 1,000 ರೂಪಾಯಿ 2,000 ರೂಪಾಯಿ ಅದು ಕಳಿಸಿ ಮನೇಲಿ ಏನು ಖುಷಿಯಾಗಿರ್ತದೆ ನಾವೇನು ಖುಷಿಯಾಗಿರ್ತೀವಿ. ದುಡಿದ್ರೆ ಏನು ಮಾಡಬೇಕು, ರಾತ್ರಿ ಆಗಲೂ ದುಡಿಬೇಕು ಮಾಡಬೇಕು, ಅಷ್ಟೇ ಉಳಿದಿರೋದು. ಅದು ಮಾಡೋಕೆ ಇದು ಮಾಡೋಕೆ ಹೋದರೆ ನಾವು ಅದನ್ನು ಮಾಡ್ತೀವಿ. ಅದನ್ನು ಮಾಡೋಕೆ ಹೋದರೆ ನಮ್ಮದು ವೈಯಕ್ತಿಕ ಆರೋಗ್ಯ ಎಲ್ಲ ಹಾಳಾಗುತ್ತೆ, ಅಷ್ಟೇ ಉಳಿದಿರೋದು. ಸೊಲ್ಯೂಷನ್ ಏನಾಗಾದ್ರೆ ಸೊಲ್ಯೂಷನ್ ಇಲ್ಲ ಸರ್. ಎಲ್ಲ ಇದು ಮಾಡಬೇಕು ಕರೆಕ್ಟಾಗಿ. ಎಲ್ಲ ಏನಿರ್ತಾರೆ ಕರೆಕ್ಟಾಗಿ ಇರ್ತಾರೆ. ಅದು ಏನು ಕರೆಕ್ಟಾಗಿ ಇರ್ತಾರೆ, ಕರೆಕ್ಟಾಗಿ ನಮ್ಮ ಯುವಕರು. ಒಂದು ನಿಮಿಷ ಸರ್, ಮುಂಚೆ ಏನು ಬರೋಕ್ಕಿಂತ ಮುಂಚೆ ಈಗ ಯಾರನ್ನ ಕೇಳಿದ್ರ BMTC ಬಸ್ ಫ್ರೀ ಮಾಡ್ರಿ ಅಂತ? ಇಲ್ಲ. ಯಾರನ್ನ ಏನು ಅದಲ್ಲಪ್ಪ, ನಮ್ಮ ಪ್ರಶ್ನೆ ಏನು ಗೊತ್ತಾ? ಪ್ರಶ್ನೆಗಳು ಸಮಸ್ಯೆಗಳು ಎಲ್ರಿಗೂ ಗೊತ್ತಿದೆ. ಇನ್ನು 5 ವರ್ಷ ಬಿಟ್ಟು ನೀವು ಎಲೆಕ್ಷನ್ ಓಟ್ ಹಾಕಿದ್ರು ಅದೇ ಸಮಸ್ಯೆ ಇರುತ್ತೆ. ನಿನ್ನ ಮಗು ಆದ್ರೂ ಕೂಡ ಅದೇ ಸಮಸ್ಯೆ ಇರುತ್ತೆ, ಮದುವೆ ಮಕ್ಕಳಾದ್ರೂ ಕೂಡ. ಅದಕ್ಕೂ ಸಮಸ್ಯೆ ಒಂದು ಫುಲ್ ಸ್ಟಾಪ್ ಅಂತ ಇಡ್ಬೇಕಲ್ಲ. ಯಾವ ಮುಖೇನ ಫುಲ್ ಸ್ಟಾಪ್ ಇಡಬೇಕು? ಅವ್ರ ಪರಿಹಾರ ಕೊಟ್ಟಿದ್ದು